ನಮಸ್ಕಾರ ಸ್ನೇಹಿತರೆ. ನಮ್ಮ ವೈಎಸ್ ಹಿಸ್ಟ್ರಿ ಚಾನೆಲ್ನ ಎಲ್ಲ ಪ್ರಿಯ ಸ್ನೇಹಿತರಿಗೆ ನನ್ನ ಹಾರ್ದಿಕ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲು ಬಂದಿರುವ ವಿಷಯ ತುಂಬಾ ಮುಖ್ಯ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ. ಇವತ್ತು ನಾವು ಮಾತನಾಡೋದು ಯಶಸ್ಸು, ಶ್ರಮ ಮತ್ತು ಆತ್ಮವಿಶ್ವಾಸ ಬಗ್ಗೆ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬಾರಿ ಸೋಲು ಬರುತ್ತದೆ. ಕೆಲವರಿಗೆ ಓದಿನಲ್ಲಿ ಸೋಲು, ಕೆಲವರಿಗೆ ಕೆಲಸದಲ್ಲಿ ಸೋಲು, ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಕುಟುಂಬದ ಸಮಸ್ಯೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ತುಂಬಾ ಬೇಗ ಕುಗ್ಗಿಬಿಡುತ್ತದೆ. ನನಗೆ ಆಗಲ್ಲ, ನಾನು ಸೋತಿದ್ದೀನಿ, ನನ್ನ ಜೀವನ ಮುಗಿಯಿತು ಅಂತ ಯೋಚನೆ ಬರುತ್ತದೆ. ಆದರೆ ನಿಜ ಹೇಳಬೇಕು ಅಂದ್ರೆ ಸೋಲು ಅಂತದ್ದು ಅಂತ್ಯವಲ್ಲ, ಅದು ಹೊಸ ಆರಂಭ. ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಯಾರು ಸೋಲನ್ನೇ ಪಾಠ ಮಾಡಿಕೊಳ್ತಾರೆ ಅವರೇ ಮುಂದೆ ಗೆಲ್ಲುತ್ತಾರೆ. ಯಾರು ಸೋಲನ್ನು ಭಯಪಟ್ಟು ನಿಲ್ಲುತ್ತಾರೆ ಅವರು ಅಲ್ಲೇ ನಿಂತು ಹೋಗುತ್ತಾರೆ. ಜೀವನ ಅನ್ನೋದು ಒಂದು ಯುದ್ಧ. ಇಲ್ಲಿ ಪ್ರತಿದಿನವೂ ಹೊಸ ಹೊಸ ಪರೀಕ್ಷೆಗಳು ಬರುತ್ತವೆ. ಆದರೆ ಈ ಯುದ್ಧದಲ್ಲಿ ಗೆಲ್ಲೋದು ಶಕ್ತಿ ಇರುವವರಲ್ಲ, ನಿಲ್ಲದೆ ಹೋರಾಡುವವರು. ಒಬ್ಬ ವ್ಯಕ್ತಿ ಬಲಿಷ್ಠ ಇರಬಹುದು, ಆದರೆ ಅವನ ಮನಸ್ಸು ದುರ್ಬಲವಾದರೆ ಅವನು ಸೋಲುತ್ತಾನೆ. ಆದರೆ ಮತ್ತೊಬ್ಬ ವ್ಯಕ್ತಿ ದುರ್ಬಲವಾಗಿರಬಹುದು, ಆದರೆ ಅವನ ಮನಸ್ಸು ಬಲವಾಗಿದ್ದರೆ ಅವನು ಗೆಲ್ಲುತ್ತಾನೆ. ಹಾಗಾಗಿ ದೇಹಕ್ಕಿಂತ ದೊಡ್ಡದು ಮನಸ್ಸು. ಸ್ನೇಹಿತರೆ, ನಮ್ಮ ಚಾನಲ್ ಇನ್ನೂ ಪ್ರಯತ್ನದ ಹಂತದಲ್ಲಿದೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಪ್ರೋತ್ಸಾಹ ನಮಗೆ ತುಂಬಾ ದೊಡ್ಡ ಬೆಂಬಲ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನಕ್ಕೆ ಕೈಜೋಡಿಸಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ನಾವು ನಮ್ಮ ಶಕ್ತಿಯನ್ನು ಮರೆತಿರ್ತೀವಿ. ನಮ್ಮೊಳಗೆ ಅಪಾರ ಶಕ್ತಿ ಇದೆ, ಆದರೆ ನಾವು ಅದನ್ನು ಗುರುತಿಸದೆ ನನಗೆ ಸಾಮಾನ್ಯ, ನನಗೆ ಏನೂ ಆಗಲ್ಲ ಅಂತ ಅಂದುಕೊಂಡ್ಬಿಡ್ತೀವಿ. ಆದರೆ ನಿಜವಾಗಿ ಪ್ರತಿಯೊಬ್ಬರೂ ವಿಶೇಷ. ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇದೆ, ಒಂದು ಬೆಂಕಿ ಇದೆ, ಅದನ್ನು ಹೊತ್ತಿಸಬೇಕು ಅಷ್ಟೇ. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬ ರೈತ ಬೀಜ ಬಿತ್ತುತ್ತಾನೆ. ಮೊದಲ ದಿನ ಬೀಜ ಕಾಣುವುದಿಲ್ಲ, ಎರಡನೇ ದಿನವೂ ಕಾಣುವುದಿಲ್ಲ, ಮೂರನೇ ದಿನವೂ ಕಾಣುವುದಿಲ್ಲ. ಆದರೆ ರೈತ ಇದು ಬೆಳೆಯಲ್ಲ ಅಂತ ಬಿಟ್ಟು ಬಿಡ್ತಾನಾ? ಇಲ್ಲ, ಅವನು ಪ್ರತಿದಿನ ನೀರು ಹಾಕುತ್ತಾನೆ, ಕಾಳಜಿ ತೆಗೆದುಕೊಳ್ಳುತ್ತಾನೆ. ಕೊನೆಗೆ ಒಂದು ದಿನ ಮಣ್ಣಿನೊಳಗಿಂದ ಚಿಕ್ಕ ಮೊಳಕೆ ಹೊರಬರುತ್ತದೆ. ನಂತರ ಅದು ದೊಡ್ಡ ಗಿಡವಾಗುತ್ತದೆ, ಕೊನೆಗೆ ಫಲ ಕೊಡುತ್ತದೆ. ಹಾಗೆ ನಮ್ಮ ಪ್ರಯತ್ನವು ಮೊದಲ ದಿನ ಫಲ ಕಾಣೋದಿಲ್ಲ, ಎರಡನೇ ದಿನವೂ ಕಾಣೋದಿಲ್ಲ, ಕೆಲವೊಮ್ಮೆ ತಿಂಗಳುಗಳ ತನಕ ಫಲ ಸಿಗೋದಿಲ್ಲ. ಆದರೆ ನೀವು ಪ್ರಯತ್ನ ನಿಲ್ಲಿಸಬಾರದು. ನಿಮ್ಮ ಶ್ರಮದ ಬೀಜ ಒಂದು ದಿನ ಖಂಡಿತ ಫಲ ಕೊಡುತ್ತದೆ. ಸ್ನೇಹಿತರೆ, ಯಶಸ್ಸು ಪಡೆಯಲು 3 ಮುಖ್ಯವಾದ ವಿಷಯಗಳು ಬೇಕು. ಗುರಿ. ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ನಾನು ಏನಾಗಬೇಕು? ನಾನು ಜೀವನದಲ್ಲಿ ಏನು ಸಾಧಿಸಬೇಕು? ನಾನು ನನ್ನ ಕುಟುಂಬಕ್ಕೆ ಏನು ಕೊಡಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ನಿಮ್ಮೊಳಗೆ ಇದೆ. ಗುರಿಯೇ ಇಲ್ಲದವನ ಜೀವನ ದಿಕ್ಕಿಲ್ಲದ ಹಡಗಿನಂತಿರುತ್ತದೆ. ಶ್ರಮ. ನೀವು ಯಶಸ್ಸು ಪಡೆಯಲು ಶ್ರಮಿಸಬೇಕು. ಯಶಸ್ಸು ಸುಲಭವಾಗಿ ಸಿಗಲ್ಲ, ನೀವು ಶ್ರಮಿಸಬೇಕು. ಪ್ರತಿದಿನ ಒಂದೊಂದು ಹೆಜ್ಜೆ ಮುಂದೆ ಇಡಬೇಕು. ಒಂದು ದಿನದಲ್ಲಿ ಪರ್ವತ ಏರಲು ಆಗಲ್ಲ, ಆದರೆ ಪ್ರತಿದಿನ ಒಂದೊಂದು ಹೆಜ್ಜೆ ಇಟ್ಟರೆ ಪರ್ವತವೂ ಏರಬಹುದು. ಆತ್ಮವಿಶ್ವಾಸ. ನಮ್ಮ ಅತಿದೊಡ್ಡ ಶತ್ರು ಯಾರು ಗೊತ್ತಾ? ನಮ್ಮದೇ ಭಯ. ನಾನು ಮಾಡಲಾರೆ ಅನ್ನುವ ಭಾವನೆ, ಜನ ಏನ್ ಹೇಳುತ್ತಾರೆ ಅನ್ನುವ ಭಯ, ನಾನು ಸೋತರೆ ಎನ್ನುವ ಭಯ. ಇವೆಲ್ಲವೂ ನಮ್ಮನ್ನು ಹಿಂದಕ್ಕೆಳೆಯುತ್ತವೆ. ನೀವು ನಿಮ್ಮ ಮನಸ್ಸಿಗೆ ಹೇಳಬೇಕು, ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ, ನಾನು ಯಶಸ್ವಿಯಾಗುತ್ತೇನೆ. ಈ ಮಾತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದ್ದು. ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಸಮಯ ಯಾರಿಗೂ ಕಾಯಲ್ಲ. ಇವತ್ತು ನೀವು ಕೈಬಿಟ್ಟರೆ ನಾಳೆ ಪಶ್ಚಾತ್ತಾಪ ಬರುತ್ತದೆ. ಇವತ್ತು ನೀವು ಶ್ರಮಿಸಿದರೆ ನಾಳೆ ಸಂತೋಷ ಬರುತ್ತದೆ. ನೀವು ದೊಡ್ಡ ಸಾಧನೆ ಮಾಡಬೇಕಾದರೆ ನಿಮ್ಮೊಳಗೆ ಒಂದು ಬೆಂಕಿ ಇರಬೇಕು. ನಿಮ್ಮ ಗುರಿ ದೊಡ್ಡದಾಗಿರಬೇಕು, ನಿಮ್ಮ ಕನಸು ದೊಡ್ಡದಾಗಿರಬೇಕು. ಆದರೆ ಕನಸು ದೊಡ್ಡದಾಗಿರೋದು ಮಾತ್ರ ಸಾಕಲ್ಲ, ಅದಕ್ಕಾಗಿ ನೀವು ಕೆಲಸ ಮಾಡಬೇಕು. ಕೆಲವರು ಹೇಳುತ್ತಾರೆ, ನನಗೆ ಅದೃಷ್ಟ ಇಲ್ಲ, ನನ್ನ ಜೀವನ ಹೀಗೆ. ಆದರೆ ನಿಜವಾಗಿ ಅದೃಷ್ಟ ಅನ್ನೋದು ಏನು ಗೊತ್ತಾ? ಶ್ರಮ ಪ್ಲಸ್ ಸಮಯ = ಅದೃಷ್ಟ. ನೀವು ಶ್ರಮಿಸಿದರೆ, ಸಮಯ ಕೊಟ್ಟರೆ ಅದೃಷ್ಟ ನಿಮ್ಮ ಕಡೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಸೋತರೂ ಪರವಾಗಿಲ್ಲ, ಆದರೆ ಒಂದು ಬಾರಿ ಕೂಡ ನಿಮ್ಮ ಕನಸನ್ನು ಬಿಟ್ಟುಬೇಡಿ. ಒಂದು ದಿನ ನೀವು ಗೆಲ್ಲುತ್ತೀರಿ. ಆ ದಿನ ನೀವು ನಿಮ್ಮ ಹಿಂದಿನ ನೋವನ್ನು ನೆನಪಿಸಿಕೊಂಡು ನಗುತ್ತೀರಿ, ನಾನು ಆ ದಿನ ಕೈಬಿಟ್ಟಿದ್ದರೆ ಇಂದು ಇಲ್ಲಿರಲಿಲ್ಲ ಅಂತ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಯಾರನ್ನೂ ಹೋಲಿಸಿಕೊಳ್ಳಬೇಡಿ. ಯಾರೋ ದೊಡ್ಡವರಾಗಿದ್ದಾರೆ ಅಂತ ನೋಡಿ ನಿಮ್ಮನ್ನು ಕಡಿಮೆ ಎಂದುಕೊಳ್ಳಬೇಡಿ.
ಪ್ರತಿಯೊಬ್ಬರಿಗೂ ಒಂದು ಸಮಯ ಬರುತ್ತದೆ. ಸೂರ್ಯ ಉದಯವಾಗೋದು ಎಲ್ಲರಿಗೂ ಒಂದೇ, ಆದರೆ ಬೆಳಕು ಬರುವ ಸಮಯ ಸ್ವಲ್ಪ ಬೇರೆ ಇರಬಹುದು. ಹಾಗೆ ನಮ್ಮ ಯಶಸ್ಸಿನ ಸಮಯವೂ ಬೇರೆ ಇರಬಹುದು. ಆದರೆ ನಿಮ್ಮ ಸಮಯ ಖಂಡಿತ ಬರುತ್ತದೆ. ಕೊನೆಗೆ ನಾನು ಹೇಳೋದು ಒಂದೇ, ನೀವು ಹುಟ್ಟಿದ್ದು ಸೋಲಲಲ್ಲ, ಗೆಲ್ಲಲು. ನಿಮ್ಮೊಳಗೆ ಶಕ್ತಿ ಇದೆ, ನಿಮ್ಮೊಳಗೆ ಧೈರ್ಯ ಇದೆ, ನಿಮ್ಮೊಳಗೆ ಒಂದು ನಾಯಕನ ಮನಸ್ಸಿದೆ. ಅದನ್ನು ನಂಬಿ, ನಿಮ್ಮ ಕನಸಿಗಾಗಿ ಹೋರಾಡಿ, ನಿಮ್ಮ ಗುರಿಗಾಗಿ ದುಡಿ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ, ನಾನು ಸೋಲನ್ನು ಭಯಪಡಲ್ಲ, ನಾನು ಪ್ರಯತ್ನ ನಿಲ್ಲಿಸಲ್ಲ, ನಾನು ನನ್ನ ಗುರಿ ಸಾಧಿಸುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಗೆಲ್ಲೋದು ಖಚಿತ, ಯಾಕೆಂದ್ರೆ ಶ್ರಮ ಮಾಡುವವನನ್ನು ದೇವರು ಕೈಬಿಡಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು YS ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಕನ್ನಡ. ಧನ್ಯವಾದಗಳು.